ಮನದ ತುಂಬ ಬರಿ ವಿಷವ ಕಾರುತ್ತಿರು ಮನುಜ ನಿನಗೆ ಕಾದು ಕಟ್ಟಿಟ್ಟು ಕೊನೆಗೆ ವಿಷದ ಎಡೆಯನೇ ಇಡುವೆ ಪ್ರೀತಿ ಪರಿದೆಯ ತೊರೆದೆ ನಾನು ಮೋಸ ಹೋದೆ ನಾಗಿಣೆ ವೇಷದ ಕೆಚ್ಚೆಗೆ ಕೊನೆಯಿಲ್ಲ ಸಂಹಾರವೇ ಪರಮ ಗುರಿ ವೈರಿಗಿನ್ನೂ ಉಳಿವಿಲ್ಲ ಒಲವಿನ ಬೆಳಕನೆ ನಂದಿಸಿದ ನುರುಳರ ಸಂಹಾರ ಆಗಲಿ ಯಾವುದೇ ಪ್ರತಿಕಾರ ನಾಗಿಣೆ ಏನೋ ಇದು ದಿಗ್ವಿಜಯ, ಮೊದಲು ಪೂಜೆ ಮುಗಿಸೋ. ಪೂಜೆ ಅರ್ಧ ನಿಂತಿದ್ದಕ್ಕೆ ಇಷ್ಟೆಲ್ಲ ಅವಾಂತರ ನಡೀತಾ ಇರೋದು. ಸರಿನಮ್ಮ, ನಡೀರಿ ಎಲ್ಲ. ಇನ್ನು ಎಷ್ಟು ದಿನ ಅಂತ ನನ್ನ ಜೊತೆ ಹೀಗೆ ಕಣ್ಣ ಮುಚ್ಚಾಲೆ ಆಡ್ತಿರ್ತೀಯ ಆದಿಶೇಷ? ನೀನು ಯಾವಾಗ ನನಗೆ ಸಿಗೋದು? ಇನ್ನು ನಾನು ಯಾವಾಗ ನಿನ್ನ ನೋಡಿ ಕಣ್ಣು ತುಂಬ್ಕೊಳ್ಳೋದು? ಏನಮ್ಮ ಯೋಚನೆ ಮಾಡ್ತಾ ಇದೆಯಾ? ಅದು ಏನಿಲ್ಲ ಆಂಟಿ, ಟೈಮ್ ಆಯಿತು, ನಾನು ಹೊರಡ್ತೀನಿ. ಅರೆ ಯಾಕೆ ಈಗ ನೀವು ನಮಗೆ ಕ್ಲೋಸ್ ರಿಲೇಟಿವ್ ಆಗ್ಬಿಟ್ಟಿದ್ದೀರಾ? ಒಂದು 2 ದಿನ ಇದ್ದೋಗ್ಬಿಡಿ. ಅಯ್ಯೋ ಇಲ್ಲ, ತುಂಬ ಕೆಲಸ ಇದೆ, ಹೊರಡಲೇಬೇಕು. ಹಾಗೆ ಹೇಳಿದ್ರೆ ಹೇಗಮ್ಮ? ದಮಯಂತಿ ಅವರು ನಿನ್ನ ಥರ ಹೌಸ್ ವೈಫ್ ಅಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳು, 1000 ಕೆಲಸ ಇರುತ್ತೆ. ಹಾಗಲ್ಲ. I can understand. Thanks for coming. ಪ್ಲೇಜು. ನಾನಿನ್ನು ಬರ್ತೀನಿ. ಹಾಂ ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಡ್ರೈವರ್ ಇದ್ದಾರೆ. ಗೇಟ್ ತನಕ ಆದರೂ ಡ್ರಾಪ್ ಮಾಡ್ಬೋದಲ್ಲ? ಬರ್ತೀನಿ. ಹಾಂ.
ಏನಪ್ಪ ದೊಡ್ಡ ಮನುಷ್ಯ? ಚಿಕೇಶ್ ಮಾಡ್ರೆ ನೀವಿಲ್ಲಿ? ನೀನೆಷ್ಟು ದೊಡ್ಡ ವ್ಯಕ್ತಿ ಆದಮೇಲೆ ನಾವೇ ನಿಮ್ಮನ್ನು ಹುಡ್ಕೊಂಬರ್ಬೇಕು ತಾನೆ. ಹಂಗೆಲ್ಲ ಮಾತಾಡ್ಬಿಡಿ ಚಿಕೇಶ್ ಮಾಡ್ರೆ. ಮತ್ತಿನ್ನೇನೋ ಒಟ್ಟಿಗೆ ಮನೆಗೆ ಹೋದ್ವಿ ತಾನೆ. ಅಲ್ಲಿಂದ ಎಲ್ಲಿ ಮಾಯ ಆಗ್ಬಿಟ್ಟು ಎಷ್ಟು ಕಡೆ ಹುಡುಕಿದ್ದೀನಿ ಗೊತ್ತಾ ನಿನ್ನ. ನಿನಗೆ ಬೇಜಾರಾಗಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ಬೇಜಾರು ಮಾಡ್ಕೊಂಡ್ರು ಎಲ್ಲೆಲ್ಲಿ ಹೋಗ್ತೀಯಾ ಅಲ್ಲಿ ಎಲ್ಲ ಕಡೆ ಹುಡುಕ್ ಬಂದಿದ್ದೀನಿ ನಾನು. ಸಾರಿ ಚಿಕೇಶ್ ಮಾಡ್ರೆ, ಅದು ಅಮ್ಮ ಅಲ್ಲಿ ಬಂದ ತಕ್ಷಣ ಹೋಗು ಅಂತಂದ್ರು, ಅದಕ್ಕೋಸ್ಕರ ಬಂದ್ಬಿಟ್ಟೆ. ನೀವು ತಪ್ಪು ತಿಳ್ಕೊಬೇಡಿ. ಸರಿ ಸರಿ ಬಿಡು, ಹೋಗ್ಲಿ. ಹಾಂ, ಪೂಜೆ ಎಲ್ಲ ಚೆನ್ನಾಗಾಯ್ತಾ ಚಿಕೇಶ್ ಮಾಡ್ರೆ? ಓಹ್, ತುಂಬ ಚೆನ್ನಾಗಾಯ್ತು. ಹಾಂ, ತಗೋ ಪ್ರಸಾದ. ಇದೇನು ಚಿಕೇಶ್ ಮಾಡ್ರೆ, ನೀವು ಯಾಕೆ ತೊಗೊಂಬರಕ್ಕೆ ಹೋದ್ರಿ? ನಾನೇ ಬಂದು ತಗೋತಿದ್ದೆ. ಪರವಾಗಿಲ್ಲ, ತಗೊಳ್ಳೋ. ಇದನ್ನ ನಿನ್ಗಂತ ಕಳಿಸಿಲ್ಲ, ಅಮ್ಮ ನನಗಂತ ಕೊಟ್ಟರು. ಓ ಹೌದಾ? ಹಾಗಾದ್ರೆ ಇಬ್ರು ತಗೊಳ್ಳೋಣ ಬನ್ನಿ. ನೋಡು, ನನಗೆ ಗೊತ್ತು ತಾನೇ, ಐ ಡೋಂಟ್ ಲೈಕ್ ಆಲ್ ದೀಸ್ ಥಿಂಗ್ಸ್. ಇದೇನು ಚಿಕೇಶ್ ಮಾಡ್ರಿ ಹೀಗೆ ಅಂದ್ಬಿಟ್ರಿ? ಇದು ನಿಮಗೋಸ್ಕರ, ನಿಮಗೆ ಒಳ್ಳೇದಾಗಲಿ ಅಂತ ಮನೇಲಿ ಪೂಜೆ ಮಾಡಿಸಿರೋದು, ಅದ್ರ ಪ್ರಸಾದ. ಇದನ್ನೇ ಬೇಡ ಅಂದ್ಬಿಟ್ರಲ್ಲ, ಆಮೇಲೆ ದೇವರು ಕಣ್ ಕಿತ್ತಾಕ್ಬಿಡ್ತಾನೆ ನೋಡಿ. ಹಂಗೆಲ್ಲ ಮಾಡಬಾರ್ದು. ಏ ತ್ರಿಶೂಲ್, ಬೇಡ ಬೇಡ. ಆನಿ ಬೇಡ ಬೇಡ ಆನಿ ಬೇಡ. ಆನಿ ಏನೋ ಮಾಡ್ಬಿಟ್ಟು ಒಪ್ಸ್ಬಿಡ್ತಾರಲ್ಲ, ಜಾದೂಗಾರ ನೀನು. ಮತ್ತೆ ಚಿಕೇಶ್ ಮಾಡ್ರೆ, ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ ಅಂತ ಯಜಮಾನ್ರು ಹೇಳಿದ್ರಲ್ಲ, ಯಾರೋ ಗೆಸ್ಟು? ಸ್ಪೆಷಲ್ ಗೆಸ್ಟು special guest to she's really special. ತ್ರಿಶೂಲ್, ಡ್ಯಾಡ್ ಒಂದು ಕೆಲಸ ಹೇಳಿದ್ರಲ್ಲ, ಅದು ಮಾಡ್ದೇನಾ? ಯಾವ ಕೆಲಸ ಚಿಕೇಶ್ ಮಂಜ? ಅದೇ ವೇದವತಿ ನಗರ್ ಪ್ರಾಪರ್ಟಿ ತೊಗೊಂಡ್ರಲ್ಲ ಭಟ್ನಾಕರ್. ಶಿವಾನಿ ಅವರು. ಅದು ಅಲ್ಲ ಕಣ, ಒಂದು ಕೆಲಸ ಹೇಳಿದ್ರೆ ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡ್ಬೇಕು ತಾನೆ. ಮಾಡ್ತೀನಿ ಚಿಕೇಶ್ ಮಾಡ್ರೆ. ನೋಡು, ನನಗೆ ಏನೇನೋ ಡೀಟೇಲ್ಸ್ ಬೇಕು. ಲೈಕ್ ಅವ್ರ ಹಾಬೀಸ್ ಏನು, ಅವ್ರಿಗೇನಿಷ್ಟ, ಅವ್ರು ಯಾರ ಜೊತೆ ಓಡಾಡ್ತಾ ಇದ್ದಾರೆ, ಆ್ಯಂಡ್ ಅವ್ರು ಯಾರ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಎಲ್ಲ ಡೀಟೇಲ್ಸು ನನಗೆ ಆದಷ್ಟು ಬೇಗ ಬೇಕು ಕಣ. ಇದನ್ನೆಲ್ಲ ಹೇಳು ಅಂತ ಡ್ಯಾಡ್ ಹೇಳಿ ಕಳಿಸಿದ್ರು. ಆಯಿತು ಚಿಕೇಶ್ ಮಾಡ್ರೆ, ನಾನು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ರು ಸರಿ, ಫುಲ್ ಡೀಟೇಲ್ಸ್ ತಂದ್ಕೊಡ್ತೀನಿ. ಲೇಸಿ ಆಗಬೇಡ ಮತ್ತೆ. ಇಲ್ಲ ಚಿಕೇಶ್ ಮಾಡ್ರೆ. ಸರಿ, ಬಾಯ್. ತ್ರಿಶೂಲ್, ನಾ ಹೇಳಿದ್ದೆಲ್ಲ ಚೆನ್ನಾಗಿ ನೆನಪಿದೆ ತಾನೆ? ನೋಡ್ತಾ ಇರಿ ಚಿಕೇಶ್ ಮಾಡ್ರೆ, ಈ ಸತಿ ನೀವು ಡಬಲ್ ಆಕ್ಟಿವ್ ಆಗಿ ಕೆಲಸ ಮಾಡಿ ತೋರಿಸ್ತೀನಿ. ಗುಡ್ ಗುಡ್. ನಮ್ಮ ಹುಡುಗಿ ಡೀಟೇಲ್ಸ್ನ ಆದಷ್ಟು ಬೇಗ ತರ್ತೀನಿ.
ಚಿಕ್ಕಜ್ಮನ್ರ ನೀವೇನಿಲ್ಲಿ? ಅರೆ ಇದೇನು ಅಂಕಲ್ ಇಷ್ಟು ಆಶ್ಚರ್ಯದಿಂದ ಕೇಳ್ತಾ ಇದ್ದೀರಾ? ನಾನು ನಿಮ್ಮ ಮನೆಗೆ ಬರಬಾರ್ದಿತ್ತಾ? ಚಚೆ ಏನು ಮಾತಾಡ್ತಾ ಇದ್ದೀರಾ? ನೀವು ನಮ್ಮ ಮನೆಗೆ ಬರೋದು ಕುಚೇಲನ ಮನೆಗೆ ಶ್ರೀಕೃಷ್ಣ ಬಂದಾಗೆ. ಏನು ವಿಷಯ, ಏನು ಕೆಲಸ ಆಗಬೇಕಾಗಿತ್ತು? ನೀವೇ ಹೇಳಿದ್ರಲ್ಲ ಅಂಕಲ್, ನಾನು ಕೃಷ್ಣ ಅಂತ. ಕುಚೇಲನ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ದೆ. ಆದರೂ ನೀವ್ಯಾಕೆ ಇಲ್ಲಿ ತನಕ ಬರೋಕ್ಕೆ ಹೋದ್ರಿ? ಒಂದೇ ಒಂದು ಫೋನ್ ಮಾಡಿದರೆ ನಾನೇ ಅವನನ್ನು ಅಲ್ಲಿ ಕಳಿಸ್ಕೊಡ್ತಾ ಇದ್ದೆ. ಅದು ತುಂಬ ಕಾಮನ್ ಅಂಕಲ್. ನನ್ನ ಲೈಫಲ್ಲೂ ಏನೋ ಒಂದು ಚೇಂಜ್ ಓವರ್ ಇರಲಿ, ಇಲ್ಲಿ ಬರೋಣ ಅಂದ್ಕೊಂಡಿದ್ದೆ. ಆದರೆ ನೀವು ನಿಮ್ಮ ಮಗ ಇಬ್ಬರು ಸೇರಿ ನಾನಿಲ್ಲಿ ಬರೋದೇ ದೊಡ್ಡ ಅಪರಾಧ ನಂಗಾಡ್ತಿರಲ್ಲ. ಅಯ್ಯೋ, ತಪ್ಪಾಗಿ ಅರ್ಥ ಮಾಡ್ಕೊಬಿಡಿ ಚಿಕ್ಕಜ್ಮನ್ರೆ. ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಈ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಯಾಕೆ ಅಂದರೆ ಈ ಮನೆ, ಈ ಬಟ್ಟೆ, ಈ ವಸ್ತುಗಳೆಲ್ಲ ನೀವು ಕೊಟ್ಟಿರೋ ಭಿಕ್ಷೆ. ದಿಸ್ ಇಸ್ ಟೂ ಮಚ್ ಅಂಕಲ್. ನಿಮ್ಮನ್ನು ನೀವು ಯಾಕೆ ಇಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಕೋತಿದ್ದೀರಾ? ನಮ್ಮ ಯೋಗ್ಯತೆ ಏನು ಅಂತ ನಾವು ಹೇಳ್ಕೊಬೇಕಲ್ವ ಯಜಮಾನ್ರೆ? ಸಿ ಅಂಕಲ್, ನನಗೆ ನೀವಾಗಲಿ, ಮಧು ಆಂಟಿ ಆಗಲಿ, ತ್ರಿಶೂಲೆ ಆಗಲಿ ಯಾವತ್ತೂ ಬೇರೆಯವರು ಅಂತ ಅನಿಸಿಲ್ಲ. ನೀವು 3 ಜನ ನನ್ನ ಸ್ವಂತ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವು ನೋಡಿದ್ರೆ ಹೀಗೆಲ್ಲ ಮಾತಾಡಿ ನನ್ನ ಇನ್ಸಲ್ಟ್ ಮಾಡ್ಬೋದಾ? ಕ್ಷಮಿಸ್ಬಿಡಿ ಚಿಕ್ಕಜ್ಮನ್ರೆ, ಎಂಥ ದೊಡ್ಡ ಮಾತಾಡ್ಬಿಟ್ರೆ. ನಿಮ್ಮ ಬಾಯಿಲಿಂತ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನನ್ನ ಪ್ರಾಣ ಈಗಲೇ ಹೋದ್ರೂ ನನಗೆ ಖುಷಿ ಆಗುತ್ತೆ. ಅಂಕಲ್, ಯು ಟೂ ಎಮೋಷ್ನಲ್. ಅಲ್ಲ, ನನ್ನ ಫ್ಯಾಮಿಲಿ ಅಂದಮೇಲೆ ಪ್ರಾಣ ಹೋಗೋಕೆ ನಾನು ಬಿಟ್ಬಿಡ್ತೀನ? ಅವನೇನೋ ಬೇಜಾರಾಗಿದ್ದಾನೆ ಅಂದರೆ ಈ ಥರ ಮಾಡೋದೆಲ್ಲ ನನ್ನ ಕರ್ತವ್ಯ ಆಗುತ್ತೆ. ಆಹಾ, ಮುಂಗೋಪ ಬಂದ್ಬಿಟ್ರೆ ಗುಣ ಲಕ್ಷಣ ಎಲ್ಲ ತೇಟ್ ನಮ್ಮ ಯಜಮಾನ್ರು ಹಾಗೇನೆ. ಏನೆಲ್ಲ ಆಗೋಯ್ತು ಇವತ್ತು. ಎಷ್ಟು ಒದ್ದಾಟ, ಅದು ಎಷ್ಟು ಪರದಾಟ. ಇವತ್ತು ನನ್ನ ಜೀವ ಹೊರಟೆ ಹೋಯ್ತು ಅಂದ್ಕೊಂಡಿದ್ದ. ಆದರೆ ಅದು ಯಾವುದೋ ಮಾಯೆ ನನ್ನನ್ನು ಕಾಪಾಡ್ಬಿಡ್ತು. ಅಲ್ಲ, ದಿಗ್ವಿಜಯ್ ಅಂಕಲ್ ನನ್ನ ಮಂಡಲದೊಳಗೆ ಬಾ ಅಂತ ಕರೆದಾಗ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಅದು ಎಷ್ಟು ವಿಶ್ವಾಸದಿಂದ ಹೋದೆ. ನನಗೆ ಹೇಗೆ ಬಂತು ಆ ವಿಶ್ವಾಸ? ಅಕ್ಕ, ಯಾರು ಏನೇ ಹೇಳಿದ್ರು, ಯಾರು ಏನೇ ಮಾಡಿದ್ರು, ನಾನು ಮಾತ್ರ ಈ ಮನೇಲಿ ಇರಲ್ಲ, ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಗೋವಿಂದ, ಏನೋ ಇದೆಲ್ಲ? ಇಲ್ಲಕ್ಕ, ನೀನು ಏನೇ ಹೇಳೋದು ಸರಿ, ನಾನು ಮಾತ್ರ ಈ ಮನೇಲಿ ಇರಲ್ಲ, ಈ ಮನೆ ಬಿಟ್ಟು ದೂರ ಹೊಟ್ಟೋಗ್ತೀನಿ. ಯಾಕೆ ಮಾವ, ಏನಾಯ್ತು ನಿಮಗೆ? ಏನಾಯ್ತಾ? ಇನ್ನೇನೇ ಆಗಬೇಕು? ಇದೇನು ಮನೇನ, ಮೈಸೂರು ಝೂನ? ಹಾವು ಬರುತ್ತೆ, ಹಲ್ಲಿ ಬರುತ್ತೆ, ಸಿಂಹನೂ ಬರುತ್ತೆ, ಮುಂದೆ ಚಿರತೆ ಬಂದರೂ ಬರ್ಬೋದು. ಜೀವ ಒಂದು ಉಳಿದ್ರೆ ಸಾಕಣೆ. ಜೀವ ಒಂದಿದ್ರೆ ಎಲ್ಲಿ ಬೇಕಾದ್ರೆ ಬದುಕೋತೀನಿ. ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿಜಾನಾ? ಅಲ್ಲ, ಆ ಮ್ಯಾಜಿಕ್ ಮ್ಯಾನ್ ಬಂದು ಛೂ ಮಂತ್ರಗಳು ಹಾಕಿದ ತಕ್ಷಣ ಸಿಂಹನೇ ಮಾಯ ಆಗೋಗುತ್ತೆ. ಬೇಡಪ್ಪ ಬೇಡ, ಈ ಮನೆ ಸವಾಸೇ ಬೇಡ. ಮಾವ ಗೊತ್ತು ಬೇಬಿ, ನಾನು ಹೋದ್ರೆ ನಿಂಗೆ ತುಂಬಾ ಫೀಲ್ ಆಗುತ್ತೆ ಅಂತ ಗೊತ್ತು. ಯಾವ ಫೀಲಿಂಗು ಇಲ್ಲ ಮಾವ. ಅಲ್ಲ ಕಣೆ, ನಿನ್ನ ಎತ್ತಾಡ್ಸಿರೋ ಕೈ ಇದು, ನಾನು ಹೋದ್ರೆ ನಿಂಗೆ ಫೀಲಿಂಗ್ ಆಗಲ್ವಾ? ಇರ್ಲಿ ಬಿಡು, ಇರ್ಲಿ. ಆದ್ರೆ ಇವತ್ತು ಮಾತ್ರ ಯಾರು ನನ್ನ ತಡಿಬೇಡಿ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಹೊರಟೆ. ನಾನು ಹೇಗೆ ಅಷ್ಟು ಸಲೀಸಾಗಿ ಅದರೊಳಗೆ ಕಾಲಿಟ್ಟೆ? ನಾನು ಮಂಡಲದೊಳಗೆ ಕಾಲಿಟ್ಟರು ಬದಕ್ಕೆ ಬಂದ್ಬಿಟ್ಟೆ. ಇನ್ನು ಆ ಮಹಾ ಮಾಂತ್ರಿಕ ನನ್ನ ಎದುರಿಗೆ ಬಂದಾಗ ಮೇಲ್ ನಗ್ತಿದ್ರು. ಅವನೆಲ್ಲಿ ನನ್ನ ನಿಜ ರೂಪನ ಬಯಲು ಮಾಡ್ತಾನೋ ಅಂತ ಒಳಗೆ ನಡ್ಗೆ ಹೋಗ್ತಿದ್ದ. ಆದರೂ ಅವನನ್ನು ಕಂಡು ಹಿಡಿಲಿಲ್ಲ. ಹೇಗೆ ಇಷ್ಟು ಪವಾಡಗಳು ಹೇಗಾಗಕ್ಕೆ ಸಾಧ್ಯ? ಇದಕ್ಕೆಲ್ಲ ಕಾರಣ ಏನು? ಕೆಲ ಕಾರಣ ಯಾರು? ನನಗೀಗಲೂ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ.
ಲೇ ನೀನು ಮಾತ್ರ ಇವತ್ತು ನನ್ನ ತಡಿಬೇಡ. ಇವತ್ತಿಗೆ ಈ ಮನೆ ಋಣ ಮುಗೀತು. ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ. ನಾನು ಯಾಕ್ರಿ ಬರಬೇಕು? ಏನೇ ಹೀಗಂತ್ಯಾ? ಪತಿಯೇ ಪ್ರತ್ಯಕ್ಷ ದೈವ ಕಣೆ. ಎಲ್ಲ ಇದ್ರೆ ಏನೇ ನಿನ್ ಮಾತಿನ ಅರ್ಥ? ಮನುಷ್ಯನ್ಗೆ ಏನಿಲ್ಲ ಅಂದ್ರೂ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು. ಅದೇ ನಿಮ್ಮ ಹತ್ರ ಇಲ್ಲ ಅಂದಮೇಲೆ ನಿಮ್ಮ ಜೊತೆ ನಾನು ಯಾಕೆ ಬರಲಿ? ಏನೇ ಹೀಗೆ ಹೇಳ್ತೀಯಾ? ಪತಿಯೇ ಪ್ರತ್ಯಕ್ಷ ದೈವ ಕಣೆ. ಹಣ ಇಲ್ಲದೆ ಇರೋ ಪತಿ ಪ್ರತ್ಯಕ್ಷ ದೈವ ಅಲ್ಲ, ಪಿಶಾಚಿಗಿಂತಲೂ ಕಡೆ. ನೋಡಿ, ಏನೋ ನಿಮ್ಮ ಅಕ್ಕ ಬಾವನ ದೆಸೆಯಿಂದ ಈ ಮನೇಲಿದ್ದೀವಿ. ನಿಮ್ಮ ಜೊತೆ ಬಂದು ನನ್ನ ಬ್ಯಾಗ್ ನಾನೇ ಮಣ್ಣು ಹಾಕೊಳ್ಳ? ಏ ಗಣೇಶ, ಬಾಯ್ಲಿ. ಮೆತ್ತಗೆ ಮಾತಾಡಿ, ಯಾರು ಕೇಳಿಸ್ಕೊಂಡಾರು? ಇರ್ರಿ, ಈ ಬ್ಯಾಗ್ ತಗೊಂಡೋಗಿ ಸಾಹೇಬನ್ನ ಆಟೋ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಿಬಿಡ್ಬಾ. ಪಾಪ ಹೊತ್ಕೊಂಡೋಗಕ್ಕೆ ಕಷ್ಟ ಆಗುತ್ತೆ. ಎಲ್ರಿಗೂ ಹೋಗ್ತಾ ಇದೆಯೋ? ಆಟೋ ಸ್ಟ್ಯಾಂಡ್ ಹತ್ರ ನಡಿಯ ಮೇಲೆ ಹೋಗೋಣದು. ಯಾಕೋ ಗೋವಿಂದ ಹೋಗ್ತಿಲ್ವಾ? ಎಲ್ಗಕ್ಕ ಹೋಗ್ಲಿ? ನಮ್ಮ ಅಕ್ಕ ಬಾವನ್ ಬಿಟ್ಟು ನಾನು ಎಲ್ಗಕ್ಕ ಹೋಗ್ಲಿ? ಅಕ್ಕ, ನಮ್ಮ ಅಕ್ಕ ಬಾವ, ನನ್ನ ಬೇಬಿ ರೀನಾ, ಈ ಮನೆಗೆ ನನ್ನ ತನು ಮನೆ ಎಲ್ಲ ಮೀಸಲಾಗಿಟ್ಟಿದ್ದೀನಿ. ಹೂ ಕಣಕ್ಕ, ಬಾರ ಬೇಗಲೇ. ಮಾರ ಆಚೆ ಕಳಿಸ್ಬಿಡ್ತಾರೆ. ನೀನಿವತ್ತು ಜೀವಂತವಾಗಿ ಬರ್ತೀಯ ಅನ್ನೋ ನಂಬಿಕೆ ಇರಲಿಲ್ಲ ನನಗೆ. ಮಾತ್ರ ಅಲ್ಲ, ನಾಗಲೋಕದಲ್ಲಿ ಯಾರಿಗೂ ಇರಲಿಲ್ಲ. ನೀನು ಪ್ರಾಣ ಹೋಗೋ ಸ್ಥಿತಿಯಲ್ಲಿದ್ದಾಗ ನೀನು ಅಲ್ಲಿಂದ ಪಾರಾದೆ. ನೀನು ಪಾರಾಗೋದಕ್ಕೆ ಕಾರಣ ಯಾರು ಅಂತ ಗೊತ್ತಾ? ಯಾರು ನನ್ನನ್ನು ಕಾಪಾಡಿದ್ದು? ಸ್ವತಃ ನಿನ್ನ ಆದಿಶೇಷಾನೆ.